ಈಗಂತೂ ಬರೀ ಮುದುಕರಿಗಷ್ಟೇ ಅಲ್ಲ, ಯುವಕರಿಗಷ್ಟೇ ಅಲ್ಲ, ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಿಮ್ಮ ಎದೆ ಯಾವಾಗ ನಿಂತೋಗುತ್ತೆ ಅಂಥೇಳಿ ನಿಮಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಾ ನಿಮಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂಥೇಳಿ? ಟೇಕ್ ಅ ಗೆಸ್ ಮಾಡಿ. ನಿಮಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಸೊ ನಿಮಗೆ ಗೊತ್ತಿಲ್ಲಲ್ಲ, ಅದಕ್ಕಾಗಿ ನೀವು ನಿಮ್ಮ ಲೈಫನ್ನು ವೇಸ್ಟ್ ಮಾಡೋದನ್ನು ಮೊದಲು ನಿಲ್ಲಿಸಿ. ನಿಮಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದನ್ನು ನಾನು ಹೇಳುವೆ, ಡೋಂಟ್ ವರಿ. ನಿಮಗೆ ಎಕ್ಸಾಕ್ಟ್ಲಿ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತಪ್ಪ ಅಂತಂದರೆ ಮಂಡೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಟೈಮಿಂಗ್ ಕೂಡ ಹೇಳುವೆ, ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಯ ಮಧ್ಯದಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದೇ ಟೈಮಿಗೆ ಈ ಜಗತ್ತಿನಲ್ಲಿರುವ ಮೋಸ್ಟ್ ಆಫ್ ದ ಜನ 9 to 5 ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಇದು ನಿಮಗೆ ಕೋ ಇನ್ಸಿಡೆನ್ಸ್ ಅಂತ ಅನಿಸ್ತಾ ಇರ್ಬೋದು, ಆದರೆ ಇದು ಕೋ ಇನ್ಸಿಡೆನ್ಸ್ ಅಲ್ಲ. ಇದನ್ನು ನೀವೇ ಸ್ವತಃ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಒಂದೇ ಸರ್ತಿ ಹಾರ್ಟ್ ಅಟ್ಯಾಕ್ ಆಗಿ ದಿಢೀರನೆ ನಿಮ್ಮ ಎದೆ ಬಡಿತ ನಿಲ್ಲೋದಕ್ಕೂ ಪ್ರತಿದಿನ ಇಷ್ಟವಿಲ್ಲದ ಕೆಲಸ ಮಾಡ್ತಾ ನರಳ್ತಾ ಇದ್ದು ಸತ್ತಂತೆ ಬದುಕೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಒಂದು ಸರ್ತಿ ಸತ್ರು ಸತ್ತಂಗೆನೆ, ದಿನ ಸ್ವಲ್ಪ ಸ್ವಲ್ಪ ಸತ್ರು ಕೂಡ ಸತ್ತಂಗೆನೆ. ಸೊ ನಿಮಗೆ ಗೊತ್ತಿಲ್ಲ ಯಾವಾಗ ನೀವು ಸತ್ತೋಗ್ತೀರಾ ಅನ್ನೋದು. ನೀವು ಒಂದೇ ಸಮನೆ ಸಾಯ್ತೀರಾ, ಒಂದಲ್ಲ ಒಂದಿನ, ಇದಂತೂ ಗ್ಯಾರಂಟಿ ಇದೆ. ಆದರೆ ನೀವು ಪ್ರತಿದಿನ ಕೂಡ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡ್ತಾ ಸ್ವಲ್ಪ ಸ್ವಲ್ಪ ಸಾಯ್ತಾ ಇದ್ದೀರಾ. ನಿಮ್ಮ ಲೈಫನ್ನು ನೀವು ವೇಸ್ಟ್ ಮಾಡ್ತಾ ಇದ್ದೀರಾ. ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಪ್ಪ ಅಂತಂದರೆ ನಿಮ್ಮ ಲೈಫ್ ಸೈಕಲನ್ನು ಸ್ವಲ್ಪ ನೋಡಿ. ನಮ್ಮ ಭೂಮಿಯ ಮೇಲೆ ಬದುಕ್ತಾ ಇರುವ ಎಲ್ಲ ಜನರ ಎವರೇಜ್ ಲೈಫ್ ಸ್ಪ್ಯಾನ್ ಎಷ್ಟಿದೆಯಪ್ಪ ಅಂತಂದರೆ 80 ವರ್ಷ ಇದೆ. ಇದರಲ್ಲಿ ನಿಮ್ಮ ಆರಂಭದ 10 ವರ್ಷಗಳು ನಿಮ್ಮ ಬಾಲ್ಯದಲ್ಲಿಯೇ ಕಳೆದೋಗ್ಬಿಡತ್ತೆ. 0 to 10 ಹುಟ್ಟಿದ್ರಿ, ಸ್ವಲ್ಪ ಬೆಳೆದ್ರಿ, ನಡೆಯೋಕೆ ಕಲ್ತ್ರಿ, ಮಾತಾಡೋಕೆ ಕಲ್ತ್ರಿ, ಇದರಲ್ಲೇ ಹೋಗುತ್ತೆ. ಇನ್ನು ನೆಕ್ಸ್ಟು 11ನೇ ವರ್ಷದಿಂದ 25ನೇ ವರ್ಷ ಈ ಟೈಮ್ ಇದೆಯಲ್ಲ, ನಿಮ್ಮ ಎಜುಕೇಷನು ಮತ್ತು ಜಾಬ್ ಪ್ರಿಪ್ರೇಷನಲ್ಲೇ ಕಳೆದೋಗ್ಬಿಡುತ್ತೆ. ನೆಕ್ಸ್ಟ್ ಇನ್ನು 26ರಿಂದ 35ನೇ ವರ್ಷದ ಟೈಮ್ ಇದೆಯಲ್ಲ, ಮದುವೆ ಆಗೋದು, ಮಕ್ಕಳು ಮಾಡೋದು, ಇದರಲ್ಲೇ ಕಳೆದೋಗ್ಬಿಡತ್ತೆ. ಇನ್ನು ಮದುವೆ ಮಕ್ಕಳು ಆಯ್ದ್ವಪ್ಪ ಅಂತಂದರೆ ನೆಕ್ಸ್ಟ್ 36ರಿಂದ 50ನೇ ವರ್ಷ ಈ ಟೈಮ್ ಇದೆಯಲ್ಲ, ಇದು ನಿಮ್ಮ ಮಕ್ಕಳ ಎಜುಕೇಷನ್ನು, ಮಕ್ಕಳು ದೊಡ್ಡವರಾಗಬೇಕು, ಅದಕ್ಕೆ ಎಫರ್ಟ್ ಹಾಕೋದು, ಇನ್ನು ಮಕ್ಕಳು ದೊಡ್ಡವರಾದಾಗ ಮಕ್ಕಳು ಮದುವೆ ಮಾಡೋದು, ಇದರಲ್ಲೇ ಕಳೆದೋಗ್ಬಿಡತ್ತೆ. ನೆಕ್ಸ್ಟ್ ಇನ್ನು ಮಿಕ್ಕ ಟೈಮ್ ಇದೆಯಲ್ಲ 51 ವರ್ಷದಿಂದ 65 ವರ್ಷ, ಈ ಗ್ಯಾಪಲ್ಲಿ ನೀವು ರಿಟೈರ್ ಆಗೋಕ್ಕೆ ಪ್ಲ್ಯಾನಿಂಗ್ ಮಾಡ್ತೀರಾ. 65 ಆದ ತಕ್ಷಣ ರಿಟೈರ್ ಆಗ್ತೀರಾ. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ನಿಮ್ಗೆ ಇದನ್ನು ನೋಡಿದ ನಂತರ? ಸೊ ನಿಮ್ಮ ಎಂಟೈರ್ ಲೈಫ್ ಇದೆಯಲ್ಲ, 0ದಿಂದ 65 ಇಯರ್ಸ್ ತನಕ ಪೂರ್ತಿ ಲೈಫೇ ನಿಮ್ಮದು ವರ್ಕ್ದಲ್ಲಿ ಸ್ಪೆಂಡ್ ಆಗ್ತಾ ಇದೆ. ಕೆಲಸದಲ್ಲಿಯೇ ನಿಮ್ಮ ಪೂರ್ತಿ ಜೀವನ ಕಳೆದು ಹೋಗ್ತಾ ಇದೆ. ಇದರಲ್ಲಿ ನಿಮ್ಮ ಖುಷಿಗೂ ಕೂಡ ವ್ಯಾಲ್ಯೂ ಇಲ್ಲ, ಆಸೆ ಆಕಾಂಕ್ಷೆಗಳಿಗೆ ವ್ಯಾಲ್ಯೂ ಇಲ್ಲ, ನಿಮ್ಮದೇ ಆದಂಥ ಒಂದು ಸ್ವಂತ ಜೀವನ ಇದರಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮದು ಕೆಲಸದಲ್ಲೇ ಕಳೆದೋಗ್ಬಿಡತ್ತೆ. ಹೆಣ್ಮಕ್ಳದ್ದು ಗಂಡ ಮಕ್ಕಳು, ಮನೆ, ಅಡುಗೆ, ಬಟ್ಟೆ ತೊಳೆಯೋದು, ಪಾತ್ರೆ ಉಜ್ಜೋದು, ಇಲ್ಲ ಸೈಡ್ ಜಾಬ್ ಮಾಡ್ತಾಯಿದ್ರೆ ಆ ಸೈಡ್ ಜಾಬ್ ಮಾಡ್ತಾ ಇದನ್ನೆಲ್ಲ ಮಾಡೋದು, ಇದರಲ್ಲೇ ಕಳೆದು ಹೋಗ್ಬಿಡತ್ತೆ. ಇನ್ನು ಗಂಡು ಮಕ್ಕಳದು ಮನೆಯಲ್ಲಿ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಇವ್ರನ್ನ ನೋಡ್ಕೊಳ್ಳೋದಿದೆ, ದುಡಿಯೋದಿದೆ. ಸೊ ಈ ರೀತಿ ಅಂತ ಅಂದ್ಬಿಟ್ಟು ಅವ್ರದ್ದು ಲೈಫ್ ಇದರಲ್ಲೇ ಕಳೆದೋಗ್ಬಿಡತ್ತೆ. ಸೊ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ನಿಮ್ಮ ಮೆಜಾರಿಟಿ ಆಫ್ ಲೈಫ್ ನಿಮ್ಮದು ಕೆಲಸದಲ್ಲೇ ಕಳೆದೋಗ್ಬಿಡತ್ತೆ. ನಾವೆಲ್ಲರೂ ಒಂದು ಟ್ರ್ಯಾಪಲ್ಲಿ ಬಿದ್ದು ಒದಾಡ್ತಾ ಇದ್ದೀವಿ. ನಾವು ಲೈಫಿನ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಒದಾಡ್ತಾ ಇದ್ದೀವಿ. ನಮಗೆ ಬದುಕೋಕ್ಕೂ ಆಗ್ತಾ ಇಲ್ಲ, ಸಾಯೋಕ್ಕೂ ಆಗ್ತಾ ಇಲ್ಲ. ಯಾವಾಗ ನಾವು ಸಣ್ಣವರಿದ್ವಲ್ಲ, ಆವಾಗ ನಮಗೆ ನಮ್ಮ ಪೇರೆಂಟ್ಸ್ಗಳು ಕನ್ವಿನ್ಸ್ ಮಾಡಿಬಿಟ್ಟಿದ್ರು, ನೋಡು ಮಗ 10th ಕ್ಲಾಸ್ ಪಾರ್ ಮಾಡು, ನೆಕ್ಸ್ಟ್ ಎಲ್ಲ ನಿಮ್ಮದು ಎಂಜಾಯ್ಮೆಂಟೇ ಇದೆ. 10th ಪಾರ್ ಮಾಡಿದ್ರಿ, ನೆಕ್ಸ್ಟ್ ಹೇಳ್ತಾರೆ PUC 1 ಪಾಸ್ ಮಾಡಿಬಿಡು, ಮುಂದೆಲ್ಲ ಎಂಜಾಯ್ಮೆಂಟೇ ಇದೆ. PUC ಕೂಡ ಪಾಸ್ ಮಾಡಿದ್ರಿ, ಮುಂದೆ ಹೇಳ್ತಾರೆ ನೀನು ಡಿಗ್ರಿ 1 ಚೆನ್ನಾಗಿ ಮಾಡಿಬಿಡು, ಮುಂದೆಲ್ಲ ಎಂಜಾಯ್ಮೆಂಟೇ ಇದೆ. ಡಿಗ್ರಿ ಮಾಡ್ತೀರಾ, ಡಿಗ್ರಿ ಆದ ತಕ್ಷಣ ಇನ್ನೊಂದು ಯಾವುದಾದ್ರೂ ಕೋರ್ಸ್ ಮಾಡು, ಇಲ್ಲ ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗು, ಇಲ್ಲ ಪ್ರೈವೇಟ್ ಜಾಬ್ ಮಾಡು, ಬಿಸ್ನೆಸ್ ಮಾಡು, ಏನೋ ಒಂದು ಮಾಡು, ಒಟ್ಟಿನಲ್ಲಿ ದುಡ್ಡು ಸಂಪಾದಿಸು. ನೀವು ಒಂದು ಜಾಬ್ ಹಿಡ್ದಾದ್ರೂ ಬಿಸ್ನೆಸ್ ಮಾಡೋದ್ರೂ ದುಡ್ಡು ಸಂಪಾದಿಸ್ತೀರಾ. ಅದಾದ ನಂತರ ಪೇರೆಂಟ್ಸ್ ಹೇಳ್ತಾರೆ ಈಗ ಒಂದು ಮದುವೆಯಿಂದ ಆಗಿಬಿಡು, ಮುಂದೆಲ್ಲ ಎಂಜಾಯ್ಮೆಂಟೇ ಇದೆ, ಮದುವೆನೂ ಆಗಿಬಿಡ್ತೀರಾ. ಮದುವೆ ಆದ ನಂತರ ಹೇಳ್ತಾರೆ ಮಕ್ಕಳು ಒಂದು ಮಾಡ್ಕೊಂಡ್ಬಿಡು, ಮುಂದೆಲ್ಲ ಎಂಜಾಯ್ಮೆಂಟೇ ಇದೆ, ಮಕ್ಕಳನ್ನು ಕೂಡ ಮಾಡ್ತೀರಾ. ಸೊ ಮಕ್ಕಳಾದ ತಕ್ಷಣ ಅವರು ಉಸಾಬರಿ, ಅವ್ರ ಮದುವೆ, ಇದರಲ್ಲೇ ನಿಮ್ಮ ಜೀವನ ಹೋಗಿಬಿಡತ್ತೆ. ಮುಂದೊಂದಿನ ರಿಟೈರ್ಡ್ ಆಗಿಬಿಡ್ತೀರಾ. ಸೊ ಇದರಲ್ಲಿ ನಿಮ್ಮ ಖುಷಿ ಎಲ್ಲಿ ಸಿಕ್ತು? ಸೊ ನಿಮಗೆ ಸತ್ತ ಮೇಲೇ ಖುಷಿ ಸಿಗೋದಿದೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಂತಾರಲ್ಲ, ಅದೊಂದು ಭ್ರಮೆ ಆಗಿಬಿಟ್ಟಿದೆ. ಯಾರೂ ಕೂಡ ಯಾವತ್ತೂ ಲೈಫಲ್ಲಿ ಸೆಟ್ಲ್ ಆಗಲ್ಲ.
ನೀವು ಯಾವತ್ತೂ ಲೈಫಲ್ಲಿ ಸೆಟ್ಲ್ ಆಗ್ತೀರಪ್ಪ ಅಂತಂದರೆ ಯಾವತ್ತೂ ನೀವು ಸತ್ತಾಗ ನಿಮ್ಮನ್ನು ಹೋಗಿ ಹೂಳ್ತಾರಲ್ಲ ಇಲ್ಲವೇ ಸುಡ್ತಾರಲ್ಲ ಅವತ್ತೇ ನೀವು ಸೆಟ್ಲ್ ಆದಂಗೆ. ಸೊ ನೀವು ಬದುಕಿರೋ ತನಕನೂ ಕೂಡ ಈ ಲೈಫಿನ ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾ ಇದ್ದೀರಾ. ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ನಾವು, ನಮ್ಮ ಲೈಫ್ ಇದೆ, ನಾವು ಲೈಫ್ ಬದುಕ್ತಾ ಇದ್ದೀವಿ ಅಂತ ಅನ್ಕೊತಾ ಇದ್ದೀವಿ. ಬಟ್ ರಿಯಾಲಿಟಿಯಲ್ಲಿ ನೋಡೋಕೆ ಹೋದರೆ ನಾವು ಖುಷಿಯಾಗಿಲ್ಲ. ನಾವು ಪ್ರತಿದಿನ ಸ್ವಲ್ಪ ಸ್ವಲ್ಪ ನರಳ್ತಾ ಸಾಯ್ತಾ ಇದ್ದೀವಿ. ಇಷ್ಟವಿಲ್ಲದ ಕೆಲಸವನ್ನು ಕಷ್ಟಪಟ್ಟು ಮಾಡ್ತಾ ಬದುಕ್ತಾ ಇದ್ದೀವಿ, ಇಲ್ಲವೇ ಇಷ್ಟ ಇಲ್ಲದವರ ಜೊತೆಗೆ ಒದ್ದಾಡ್ತಾ ಅಡ್ಜಸ್ಟ್ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಒಟ್ಟಿನಲ್ಲಿ ಆಲ್ಮೋಸ್ಟ್ ಆಲ್ ಜನ ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಾಯ್ತಾ ಇದ್ದೀವಿ, ಒಂದು ಲೈಫಿನ ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾ ಇದ್ದೀವಿ. ಸೊ ನಾವೇ ನಮ್ಮ ಕೈಯಾರೆ ನಮ್ಮ ಬಂಗಾರದಂತಹ ಲೈಫನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದರ ಬಗ್ಗೆ ಬಹಳಷ್ಟು ಜನ ಮಾತಾಡಲ್ಲ. ಯಾವಾಗ ಇದು ನಿಮ್ಮ ಅರಿವಿಗೆ ಬರುತ್ತೋ ಆವಾಗ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಬುದ್ಧಿಜೀವಿಗಳು ನಿಮಗೇನು ಹೇಳ್ತಾರಪ್ಪ ಅಂತಂದರೆ, ನೀನೇನು ಮಾಡು, ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡು ಅಂತ ಹೇಳ್ತಾರೆ. ಅಂದರೆ ಇಂಡೈರೆಕ್ಟಾಗಿ ಅವರು ನಿಮಗೆ ರ್ಯಾಟ್ ರೇಸಲ್ಲಿ ಬಿದ್ದು ಮತ್ತಷ್ಟು ಒದ್ದಾಡು, ರ್ಯಾಟ್ ರೇಸಲ್ಲಿ ಬಿದ್ದು ಬಿಡು, ಲೈಫಿಗಿಂತ ಫಸ್ಟ್ ಪ್ರಯಾರಿಟಿ ನೀನು ವರ್ಕಿಗೆ ಕೊಡು, ನಿನ್ನ ಕೆಲಸಕ್ಕೆ ಕೊಡು, ವಾರಕ್ಕೆ 70 ಗಂಟೆ ಕೆಲಸ ಮಾಡು, ದಿನಕ್ಕೇನೆ ನೀನು 24 ಗಂಟೆ ಹಗಲು ರಾತ್ರಿ ಎಲ್ಲ ಬಿಟ್ಟು ಕೆಲಸನೇ ಮಾಡು, ಆಫೀಸಲ್ಲೇ ಬಿದ್ದಿರು. ಈ ರೀತಿ ಅವರು ನಿಮಗೆ ಲೈಫನ್ನು ಇಗ್ನೋರ್ ಮಾಡಿಬಿಟ್ಟು ವರ್ಕಿಗೆ ಫಸ್ಟ್ ಪ್ರಯಾರಿಟಿ ಕೊಡು, ಕಾಂಪಿಟೇಷನ್ ಇದೆ, ನಿನ್ನನ್ನು ಹಿಂದಾಕಿ ಯಾರಾದರೂ ಮುಂದೆ ಹೋಗ್ತಾರೆ, ನೀನು ಕೂಡ ರ್ಯಾಟ್ ರೇಸಲ್ಲಿ ಹೋಗು ಅಂತೇಳಿ ಅವರು ನಿಮ್ಮನ್ನು ಮೋಟಿವೇಟ್ ಮಾಡಿಬಿಟ್ಟು ಕಳಿಸ್ತಾರೆ. ಸೊ ಆಲ್ರೆಡಿ ನೀವು ಪ್ರತಿದಿನ ಸಾಯ್ತಾ ಇದ್ದೀರಾ, ನಿಮ್ಮ ಲೈಫನ್ನು ಬದುಕ್ತಾ ಇಲ್ಲ, ನೀವು ಹಾಳು ಮಾಡ್ತಾ ಇದ್ದೀರಾ, ಕಳ್ಕೊತಾ ಇದ್ದೀರಾ. ಆದರೂ ಕೂಡ ಎಲ್ಲರೂ ಏನು ಹೇಳ್ತಾರೆ, ನೀನು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡು. ನಿಮಗಿದನ್ನು ತೋರಿಸ್ತಾರೆ, ಈ ರೀತಿ ಟೆನ್ಷನ್ ಆಗಿರ್ತೀಯ, ಈ ರೀತಿ ಕೂಲ್ ಆದ ಲೈಫ್ ಸಿಗುತ್ತೆ ಅಂತೇಳಿ ನಿಮಗೆ ಫೋರ್ಸ್ ಮಾಡ್ತಾರೆ. ನೀವು ಈ ರೀತಿ ನಿಮ್ಮ ವರ್ಕಲ್ಲಿ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ದುಡ್ಡನ್ನು ಸಂಪತ್ತನ್ನು ಗಳಿಸಿದ್ರು ಕೂಡ ನಿಮ್ಮ ಹತ್ರ ಆರೋಗ್ಯವೇ ಇಲ್ಲ ಅಂತಂದರೆ, ಒಳ್ಳೆಯ ರಿಲೇಷನ್ಶಿಪ್ಗಳೇ ಇಲ್ಲ ಅಂತಂದರೆ ತೊಗೊಂಡು ಏನು ಮಾಡ್ತೀರಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಒಂದು ಜೋಕ್ ಆಗಿದೆ ನನ್ನ ದೃಷ್ಟಿಯಲ್ಲಂತೂ. ಸೊ ನಿಮ್ಮ ಲೈಫಿನ ಫಸ್ಟ್ ಪ್ರಯಾರಿಟಿ ನೀವಾಗಿರಬೇಕು, ನಿಮ್ಮ ಖುಷಿಯಾಗಿರಬೇಕು, ನಿಮ್ಮ ಆರೋಗ್ಯ ಆಗಿರಬೇಕು. ನಿಮಗೆ ನಿಮ್ಮದೇ ಆದಂತಹ ಕೆಲವೊಂದಿಷ್ಟು ವ್ಯಕ್ತಿಗಳಿರ್ತಾರೆ, ತಂದೆ ತಾಯಿಗಳಿರ್ತಾರೆ, ಹೆಂಡತಿ ಮಕ್ಕಳಿರ್ತಾರೆ, ಇವರಿಗೆ ನೀವು ಟೈಮ್ ಕೊಡಬೇಕು. ಸೊ ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಸ್ಪೇಸ್ ಇರಬೇಕು. ಆವಾಗಲೇ ನಿಮ್ಮ ಬದುಕಿಗೆ ಒಂದು ಅರ್ಥ ಇದೆ, ನೀವು ಏನಾದರೂ ನಿಮ್ಮ ಲೈಫನ್ನು ಬದುಕ್ತಾ ಇದ್ದೀರಾ, ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದಂಗೆ. ನಿಮ್ಮ ಹತ್ರ ಹ್ಯಾಪಿನೆಸ್ಸು ಇಲ್ಲ, ಹೆಲ್ತು ಇಲ್ಲ, ರಿಲೇಷನ್ಶಿಪ್ಪು ಇಲ್ಲ, ಏನೂ ಇಲ್ಲ, ಬರೀ ವೆಲ್ತ್ ಇದೆ, ದುಡ್ಡಿದೆ ಅಂತಂದರೆ ತೊಗೊಂಡು ಏನು ಮಾಡ್ತೀರಾ? ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಹೆಲ್ತ್ ಇದ್ದರೆ ಮಾತ್ರ ನೀವು ವೆಲ್ತನ್ನು ಎಂಜಾಯ್ ಮಾಡ್ಬೋದು. ನಿಮ್ಮ ಹತ್ರ ಹೆಲ್ತ್ ಇದ್ದರೆ ಮಾತ್ರ ನೀವು ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಹತ್ರ ಹೆಲ್ತ್ ಇಲ್ಲಪ್ಪ ಅಂತಂದರೆ ನಿಮಗೆ ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕೂ ಬರಲ್ಲ, ಯಾರಾದರೂ ನಿಮಗೆ ವೆಲ್ತ್ ಕೊಟ್ಟರು ಕೂಡ ಅದನ್ನು ಎಂಜಾಯ್ ಮಾಡೋಕ್ಕೂ ಬರಲ್ಲ. ಸೊ ನೀವು ವರ್ಕ್ ಲೈಫ್ ಬ್ಯಾಲೆನ್ಸಿನ ಹಿಂದೆ ಬಿದ್ರಪ್ಪ ಅಂತಂದರೆ ನೀವು ನಿಮ್ಮ ಹೆಲ್ತನ್ನು ಕಳ್ಕೊತೀರಾ, ಹ್ಯಾಪಿನೆಸ್ಸನ್ನು ಕಳ್ಕೊತೀರಾ, ನಿಮ್ಮ ಜೀವನವನ್ನು ನರಕ ಮಾಡಿಬಿಟ್ಟು ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಾಯ್ತಾ ಕೊರಗ್ತಾ ಬದುಕ್ತೀರಾ. ಒಂದಲ್ಲ ಒಂದಿನ ಹಾರ್ಟ್ ಅಟ್ಯಾಕ್ ಆಗಿ ನೆಗೆದು ಬಿದ್ದು ಹೋಗ್ತೀರಾ. ಸೊ ಹಾರ್ಟ್ ಅಟ್ಯಾಕಿಗೆ ಮುಖ್ಯ ಕಾರಣವೇ ಸ್ಟ್ರೆಸ್ ಆಗಿದೆ. ಎಷ್ಟೋ ಜನ ಜಿಮ್ಮಿಗೆ ಹೋಗಿರ್ತಾರೆ, ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಹೆಲ್ದಿಯಾಗಿರುವ ಡಯಟನ್ನೇ ತಿಂತಾ ಇರ್ತಾರೆ, ಆದರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಾರಣ ಏನು? ಸ್ಟ್ರೆಸ್. ಈಗ ಸಾವಿರಾರು ಹಾರ್ಟ್ ಸರ್ಜರಿಗಳನ್ನು ಮಾಡಿದ ಡಾಕ್ಟ್ರು ಕೂಡ ಹಾರ್ಟ್ ಅಟ್ಯಾಕ್ನಿಂದಲೇ ಸತ್ತಿದ್ದಾರೆ, ಭಾಳಷ್ಟು ಉದಾಹರಣೆಗಳಿವೆ. ಸೊ ಕಾರಣ ಏನು? ಸ್ಟ್ರೆಸ್. ಸೊ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಲೈಫಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಬೇಕು. ಅದನ್ನು ಬಿಟ್ಟುಬಿಟ್ಟು ನೀವೇನಾದರೂ ದುಡ್ಡು ಅದು ಇದು ಅಂಥೇಳಿ ವರ್ಕ್ ಮಾಡ್ತೀನಿ ಅಂಥೇಳಿ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ಸಿಗಲ್ಲ. ಇದೊಂದು ಭ್ರಮೆ ಆಗಿದೆ, ಇದೊಂದು ಜೋಕ್ ಆಗಿದೆ, ಕನಸಾಗಿದೆ, ಲಾಲಿಪಾಪ್ ಥರ ಇದನ್ನು ತೋರಿಸ್ತಾ ಇರ್ತಾರೆ, ಆದರೆ ಇದು ನಿಮಗೆ ಸಿಗಲ್ಲ. ಅದಕ್ಕಾಗಿ ನಾನು ನಿಮಗೇನು ಹೇಳೋದಪ್ಪ ಅಂತಂದರೆ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದನ್ನು ತಲೆಯಿಂದ ಫಸ್ಟ್ ತೆಗೀರಿ. ಹೊಟ್ಟೆ ತುಂಬಿದವರು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ನಿಮಗೆ ಹೇಳ್ತಾರೆ ವಾರಕ್ಕೆ 70 ಗಂಟೆ ಕೆಲಸ ಮಾಡಿ ಅಂತೇಳಿ. ಅಷ್ಟು ಮಾಡಿದರೆ ನೀವು ಎಲ್ಲವನ್ನು ಕೂಡ ಕಳ್ಕೊತೀರ. ಸದ್ಯಕ್ಕೆ ನೀವು ಫಾಲೋ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಲೈಫ್ ವರ್ಕ್ ಬ್ಯಾಲೆನ್ಸನ್ನು ಫಾಲೋ ಮಾಡಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದನ್ನು ಮೈಂಡಿನಿಂದ ಡಿಲೀಟ್ ಮಾಡಿ, ಅದರ ಬದಲಿಗೆ ಲೈಫ್ ವರ್ಕ್ ಬ್ಯಾಲೆನ್ಸನ್ನು ಫಾಲೋ ಮಾಡಿ. ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಿ, ವರ್ಕಿಗೆ ನೆಕ್ಸ್ಟ್ ಪ್ರಯಾರಿಟಿಯನ್ನು ಕೊಡಿ. ಮೊದಲು ನಿಮಗೆ ನೀವು ಪ್ರಯಾರಿಟಿಯನ್ನು ಕೊಡಿ. ನಿಮ್ಮ ಹತ್ರ 24 ಗಂಟೆಗಳಿವೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಫಸ್ಟ್ 8 ಗಂಟೆಯನ್ನು ನಿಮಗಾಗಿ ಮೀಸಲಿಡಿ. ನಿಮಗಾಗಿ, ನಿಮ್ಮ ಹೆಲ್ತ್ಗಾಗಿ, ಎಕ್ಸರ್ಸೈಸ್ ಮಾಡೋಕ್ಕೆ, ನಿಮ್ಮ ಪರ್ಸ್ನಲ್ ಕೆಲಸಗಳನ್ನ ಮಾಡೋಕ್ಕೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಟೈಮ್ ಕೊಡೋಕ್ಕೆ 8 ಗಂಟೆಯನ್ನು ನಿಮ್ಮ ಪರ್ಸ್ನಲ್ ಲೈಫಿಗಾಗಿ ಮೀಸಲಿಡಿ. ಇನ್ನು 8 ಗಂಟೆ ಇದೆಲ್ಲ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಮೀಸಲಿಡಿ. ಇನ್ನು ಮಿಕ್ಕ 8 ಗಂಟೆ ಏನಿದೆಯೋ ಅದನ್ನು ನಿಮ್ಮ ವರ್ಕಿಗಾಗಿ ಮೀಸಲಿಡಿ.
ಜೀವನದಲ್ಲಿ ಬದುಕಬೇಕು, ಮುಂದೆ ಹೋಗ್ಬೇಕಂತಂದರೆ ಪ್ರೊಫೆಷ್ನಲಿ ಗ್ರೋ ಆಗಬೇಕಪ್ಪ ಅಂತಂದರೆ ಕೆಲಸ ಮಾಡಲೇಬೇಕು, ಇದು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳಿಬಿಟ್ಟು ಪ್ರತಿದಿನ 15-18 ಗಂಟೆ ಕೆಲಸ ಮಾಡ್ತಾ ನಿದ್ದೆಯನ್ನು, ನಿಮ್ಮ ಹೆಲ್ತನ್ನು, ಪರ್ಸ್ನಲ್ ಲೈಫನ್ನು, ಫ್ಯಾಮಿಲಿಯನ್ನು ಇಗ್ನೋರ್ ಮಾಡಿದರೆ ನೀವು ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ ಅಂತಂದಂಗೆ. ಸೊ ಅದಕ್ಕಾಗಿ ನೀವು ಫಸ್ಟ್ ಲೈಫಿಗೆ ಇಂಪಾರ್ಟೆನ್ಸನ್ನು ಕೊಡಿ, ವರ್ಕಿಗೆ ನೆಕ್ಸ್ಟ್ ಇಂಪಾರ್ಟೆನ್ಸನ್ನು ಕೊಡಿ. ನಿಮ್ಮ ಲೈಫಿನ ಮೇನ್ ಮೋಟೋ ಏನಾಗಿರಬೇಕಪ್ಪ ಅಂತಂದರೆ ಹ್ಯಾಪಿಯಾಗಿರೋದು ಮತ್ತು ಹೆಲ್ದಿಯಾಗಿರೋದು. ಸೊ ನಿಮ್ಮ ಹತ್ರ ದುಡ್ಡು ಎಷ್ಟೇ ಇದ್ದರೆ ಏನು ಪ್ರಯೋಜನ, ನಿಮ್ಮ ಹತ್ರ ಹ್ಯಾಪಿನೆಸ್ಸೇ ಇಲ್ಲ, ಹೆಲ್ತೇ ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನಿದ್ರೂ ಕೂಡ ವೆಸ್ಟೇ ಇದೆ. ನೀವು ಎಷ್ಟೋ ಜನ ಕೋಟ್ಯಾಧಿಪತಿಗಳನ್ನು ನೋಡಿರ್ತೀರ, ಮನೆಯಲ್ಲೆಲ್ಲ ಮೃಷ್ಟಾನ್ನ ಭೋಜನ ಇರುತ್ತೆ, ಆದರೆ ಇವರಿಗೆ ತಿನ್ನೋಕೆ ಅವಕಾಶ ಇರಲ್ಲ. ಮಿಕ್ಕವರೆಲ್ಲರೂ ಕೂಡ ತಿಂತಾ ಇರ್ತಾರೆ, ಬಡವರೆಲ್ಲರೂ ಕೂಡ ಸ್ವೀಟ್ ತಿಂತಾ ಇರ್ತಾರೆ, ಎಲ್ಲ ಮನಸ್ಸಿಗೆ ಬಂದು ತಿಂತಾ ಇರ್ತಾರೆ. ಆದರೆ ಈ ಕೋಟ್ಯಾಧಿಪತಿಗೆ ಒಂದು ಸಣ್ಣ ಲಾಡು ಕೂಡ ತಿನ್ನೋ ಅವಕಾಶ ಬರಲ್ಲ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀರಾ? ಅದಕ್ಕೆ ಫಸ್ಟ್ ಗಿವ್ ಪ್ರಯಾರಿಟಿ ಟು ಯು, ಯುವರ್ ಲೈಫ್, ಯುವರ್ ಹೆಲ್ತ್, ಯುವರ್ ಹ್ಯಾಪಿನೆಸ್. ಸೊ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ. ಅದಕ್ಕಾಗಿ ನಿಮ್ಮ ಮೊದಲ 8 ಗಂಟೆಯಲ್ಲಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಹೆಂಡತಿ ಜೊತೆಗೆ ಒಂದು ಸ್ವಲ್ಪ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿ, ಕ್ವಾಲಿಟಿ ಟೈಮನ್ನು ಅವಳಿಗೆ ಕೊಡಿ, ಅವಳ ಜೊತೆ ಮಾತಾಡಿ, ನಿಮ್ಮ ಮಕ್ಕಳ ಜೊತೆ ಮಾತಾಡಿ, ಅವ್ರ ಜೊತೆ ಸ್ವಲ್ಪ ಆಟ ಆಡಿ, ನಿಮ್ಮ ತಂದೆ ತಾಯಿಗಳ ಜೊತೆಗೆ ಕೂತ್ಕೊಂಡು ಮಾತಾಡಿ, ಎಲ್ಲಾದರೂ ಫ್ಯಾಮಿಲಿ ಜೊತೆಗೆ ಟೂರ್ ಹೋಗಿ, ಈ ರೀತಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ. ನಿಮ್ಮ ಲೈಫನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಲೈಫನ್ನು, ಹೆಲ್ತನ್ನು, ಹ್ಯಾಪಿನೆಸ್ಸನ್ನು ವೇಸ್ಟ್ ಮಾಡಿ ನೀವು ಏನೇ ಸಂಪಾದನೆ ಮಾಡಿದರೂ ಕೂಡ ಅದು ವ್ಯರ್ಥ ಇದೆ, ನೀರಿನಲ್ಲಿ ಹೋಮ ಮಾಡಿದಂಗಿದೆ. ಸೊ ಇದನ್ನು ಫಸ್ಟ್ ನೀವು ರಿಯಲೈಸ್ ಮಾಡ್ಕೊಳ್ಳಿ. ಇನ್ನು ಮತ್ತೊಂದು ವಿಚಾರವನ್ನು ನಿಮಗೆ ಹೇಳಬೇಕಪ್ಪ ಅಂತಂದರೆ, ಸಪೋಸ್ ನೀವೇನಾದರೂ ಫುಲ್ಲಿ ಹ್ಯಾಪಿಯಾಗಿದ್ದರೆ ನಿಮ್ಮ ಇಂಟೆಲಿಜೆನ್ಸ್ ಹೆಚ್ಚಾಗತ್ತೆ, ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ, ನೀವು ಜಾಸ್ತಿ ದುಡ್ಡು ಕೂಡ ಮಾಡ್ಬೋದು, ಮತ್ತು ಒಳ್ಳೊಳ್ಳೆಯ ರಿಲೇಷನ್ಶಿಪ್ಗಳನ್ನು ಕೂಡ ಬೆಳೆಸ್ಬೋದು, ಮತ್ತು ನೀವು ಹ್ಯಾಪಿಯಾಗಿದ್ದರೆ ಜಾಸ್ತಿ ದಿನ ಕೂಡ ಬದುಕ್ಬೋದು. ಅದಕ್ಕಾಗಿಯೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಲೈಫ್ ವರ್ಕ್ ಬ್ಯಾಲೆನ್ಸ್ ಫಾರ್ಮುಲಾವನ್ನು ಫಾಲೋ ಮಾಡಿ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ನೀವು ಹ್ಯಾಪಿಯಾಗಿದ್ದರೆ ಇಷ್ಟೆಲ್ಲ ಲಾಭಗಳು ನಿಮಗಾಗ್ತವೆ, ನೀವು ಜಾಸ್ತಿ ದಿನ ಬದುಕ್ಬೋದು. ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂಥೇಳಿ ಅದೇ ಇಟ್ಕೊಂಡ್ಬಿಟ್ಟು ಭಯದಲ್ಲಿ ಬದುಕುವ ಅವಶ್ಯಕತೆ ಇಲ್ಲ. ಬಿ ಹ್ಯಾಪಿ ಆ್ಯಂಡ್ ಬಿ ಹೆಲ್ದಿ. ನೀವು ನಿಮ್ಮ ಲೈಫನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಲೈಫನ್ನು ಸರಿಯಾಗಿ ಬಳಸ್ಕೊಳ್ಳಿ, ಸರಿಯಾಗಿ ಪ್ರತಿಯೊಂದು ಮೂಮೆಂಟನ್ನು ಕೂಡ ಎಂಜಾಯ್ ಮಾಡ್ತಾ ಬದುಕಿ. ಪ್ರತಿಯೊಂದು ಕ್ಷಣವನ್ನು ನಿಮ್ಮ ಕೊನೆ ಕ್ಷಣ ಎಂಬಂತೆ ಎಂಜಾಯ್ ಮಾಡೋದನ್ನು ಕಲೀರಿ. ಕೆಲಸ ಮಾಡೋದಿದೆ, ಎಲ್ಲವೂ ಕೂಡ ಇದೆ, ಎಲ್ರಿಗೂ ಟೆನ್ಷನ್ ಇದೆ, ಅದನ್ನೇ ದೊಡ್ಡದಾಗಿ ಮಾಡ್ಕೋಬೇಡಿ. ಲೈಫಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಬಿಟ್ಟು ನಿಮ್ಮ ಲೈಫನ್ನು ನೀವು ಬದುಕಿ, ಲೈಫನ್ನು ವೇಸ್ಟ್ ಮಾಡಬೇಡಿ ಅನ್ನೋದಷ್ಟೇ ನನ್ನ ಕನ್ಸರ್ನ್ ಆಗಿದೆ. ಸಪೋಸ್ ನೀವೇನಾದರೂ ನೀವು ಅಂದುಕೊಂಡಂಗೆ ಬದುಕಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಫಸ್ಟು ಟೈಮ್ ಫ್ರೀಡಮ್ ಇರಬೇಕು. ಜೊತೆಗೆ ನೀವು ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡಬೇಕು. ನಿಮಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಲೈಫ್ನಿಂದ ಸ್ಟ್ರೆಸ್ಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಸೊ ಇದು ಯಾವಾಗ ರಿಮೂವ್ ಆಗುತ್ತೆ? ನೀವು ಇಷ್ಟಪಟ್ಟಿದ್ದನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ನಿಮಗೆ ನಿಮ್ಮ ಜಾಬ್ ಇಷ್ಟ ಇಲ್ಲಪ್ಪ ಅಂತಂದರೆ ಜಾಬನ್ನು ಸ್ವಿಚ್ ಮಾಡಿ. ನಿಮ್ಮನ್ನೇನು ಯಾರೂ ಗಲ್ಲಿಗೆ ಇರಿಸಲ್ಲ. ನಿಮಗೆ ಇಷ್ಟ ಇಲ್ಲದೇ ಇರುವ ಕೆಲಸವನ್ನು ಲೈಫ್ ಲಾಂಗ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ಕೆಲವೊಂದಿಷ್ಟು ಅಸಹಾಯಕತೆಗಳಿರ್ತವೆ, ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಒಂದು 4-5 ವರ್ಷ ಮಾಡಿ ಅದಾದ ನಂತರ ಬಿಟ್ಬಿಡಿ. ಬಹಳಷ್ಟು ಜನ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡ್ತಾ ಇಷ್ಟವಿಲ್ಲದ ವ್ಯಕ್ತಿಗಳೊಡನೆ ಬದುಕ್ತಾ ಇದ್ದಾರೆ. ಇಷ್ಟಪಟ್ಟು ಬದುಕ್ತಾ ಇಲ್ಲ, ಕಷ್ಟಪಟ್ಟು ಬದುಕ್ತಾ ಇದ್ದಾರೆ, ಸ್ಟ್ರೆಸ್ಸಲ್ಲಿ ಒದ್ದಾಟ ಮಾಡ್ತಾ ಬದುಕ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಬೇರೆ ಕಾರಣಗಳು ಕೂಡ ಇವೆ, ಆದರೆ ಹಾರ್ಟ್ ಅಟ್ಯಾಕ್ಗೆ ಇದೇ ಒಂದು ದೊಡ್ಡ ಮುಖ್ಯ ಕಾರಣವಾಗಿದೆ. ಸೊ ನಿಮ್ಮೊಂದಿಗೆ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ಡೂ ವಾಟ್ ಯು ಲವ್. ನಿಮಗೇನು ಇಷ್ಟ ಇದೆಯೋ ಅದನ್ನು ಮಾಡಿ, ಇಲ್ಲ ಏನು ಮಾಡ್ತಾ ಇದ್ದೀರೋ ಅದನ್ನು ಇಷ್ಟಪಡಿ. ಒಂದು ನೀವು ಇಷ್ಟಪಡೋರ ಜೊತೆಗಿರಿ, ಅಥವಾ ನೀವು ಯಾರ ಜೊತೆಗಿದ್ದೀರೋ ಅವರನ್ನೇ ಇಷ್ಟಪಡಿ. ಸೊ ಟೈಮ್ ಫ್ರೀಡಮನ್ನು ಅಚೀವ್ ಮಾಡಿದಾಗ ನಿಮಗೆ ಇದನ್ನೆಲ್ಲವನ್ನು ಮಾಡೋಕ್ಕೆ ಸಾಧ್ಯ ಇದೆ. ಸಪೋಸ್ ನೀವೇನಾದರೂ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ಟೈಮ್ ಫ್ರೀಡಮನ್ನು ಅಚೀವ್ ಮಾಡುವ ಆಸೆಯನ್ನು ಹೊಂದಿದ್ದರೆ ನೀವು ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ, ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಟೀಮ್ ಮೆಂಬರ್ಸ್ಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಲೈಫನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಲೈಫನ್ನು ಸರಿಯಾಗಿ ಎಂಜಾಯ್ ಮಾಡ್ತಾ ಬದುಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.